ಫ್ರೆಂಡ್ಸ್, ವೆಲ್ಕಮ್ ಟು ವಿ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಂದೆ ಬರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಉಪಯುಕ್ತವಾಗುವ ಅರ್ಥಶಾಸ್ತ್ರದ ಟಾಪ್ 10 ಪ್ರಶ್ನೆಗಳನ್ನು ವಿವರಣೆಯೊಂದಿಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ, ನೀತಿ ಆಯೋಗವು ಪ್ರಸ್ತುತ ಎಷ್ಟು ಜನ ಪೂರ್ಣಾವಧಿ ಸದಸ್ಯರನ್ನು ಒಳಗೊಂಡಿದೆ ಅಂತ. ನೀತಿ ಆಯೋಗವು ಪ್ರಸ್ತುತವಾಗಿ ಎಷ್ಟು ಜನ ಪೂರ್ಣಾವಧಿ ಸದಸ್ಯರನ್ನು ಒಳಗೊಂಡಿದೆಪ್ಪ ಅಂದ್ರೆ, ಪ್ರಸ್ತುತವಾಗಿ ಒಟ್ಟಾರೆಯಾಗಿ 7 ಜನ ಪೂರ್ಣಾವಧಿ ಸದಸ್ಯರನ್ನ ನೀತಿ ಆಯೋಗ ಒಳಗೊಂಡಿದೆ. ಅವ್ರು ಯಾರ್ಯಾರು ಅಂತೇಳಿ ನೋಡೋದಾದ್ರ ಕೆ.ವಿ. ರಾಜು, ಎಂ. ಶ್ರೀನಿವಾಸ್, ಅಭಯ್ ಕರಂದೀಕರ್, ಗೋಬರ್ಧನ್ ದಾಸ್, ರಾಜೀವ್ ಗೌಬಾ, ಆರ್. ಬಾಲಸುಬ್ರಹ್ಮಣ್ಯಂ, ಜೋರಾಮ್ ಅನಿಯಾ. ಒಟ್ಟಾರೆಯಾಗಿ ಪ್ರಸ್ತುತ ನೀತಿ ಆಯೋಗಕ್ಕೆ 7 ಜನ ಪೂರ್ಣಾವಧಿ ಸದಸ್ಯರನ್ನ ಒಳಗೊಂಡಿದೆ. ಒಟ್ಟಾರೆ ನೀತಿ ಆಯೋಗದ ಕುರಿತಾಗಿ ಇನ್ನೊಂದು ಸ್ವಲ್ಪ ತಿಳ್ಕೋಬೇಕಪ್ಪ ಅಂದ್ರ, ನೀತಿ ಆಯೋಗ ಸ್ಥಾಪನೆಗೊಂಡದ್ದು 2015 ಜನವರಿ 1ರಂದು ನೀತಿ ಆಯೋಗವು ಸ್ಥಾಪನೆಗೊಂಡಿದೆ. ಇದರ ಕೇಂದ್ರ ಕಚೇರಿ ಎಲ್ಲಿಪ್ಪ ಅಂದ್ರ ನವದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿಯನ್ನ ಒಳಗೊಂಡೈತಿ. ಮತ್ತ ಇದರ ಪ್ರಸ್ತುತ ಸಿಇಒ ನೋಡಾದ್ರ ನೀತಿ ಆಯೋಗ ಪ್ರಸ್ತುತ ಸಿಇಒ ಯಾರಪ್ಪ ಅಂದ್ರ ನಿಧಿ ದಿಬ್ಬರ್ ಅಂತ ಹೇಳಿ. ಯಾರು? ನಿಧಿ ದಿಬ್ಬರ್. ಇವರು ಪ್ರಸ್ತುತ ನೀತಿ ಆಯೋಗದ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗಾದ್ರೆ ಈ ನೀತಿ ಆಯೋಗದ ಉಪಾಧ್ಯಕ್ಷರ ಕುರಿತಾಗಿ ನೋಡೋದಾದ್ರ, ನೀತಿ ಆಯೋಗದ ಉಪಾಧ್ಯಕ್ಷರು ಯಾರಪ್ಪ ಅಂದ್ರ ಅಶೋಕ್ ಕುಮಾರ್ ಲಹರಿ ಅಂತ ಅದಾರ. ಯಾರು? ಅಶೋಕ್ ಕುಮಾರ್ ಲಹರಿ. ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ಅಶೋಕ್ ಕುಮಾರ್ ಲಹರಿ. ಸ್ಥಾಪನೆಗೊಂಡಿದ್ದು 2015 ಜನವರಿ 1. ಮತ್ತು ಇದರ ಪ್ರಸ್ತುತ ಸಿಇಒ ನಿಧಿ ದಿಬ್ಬರ್. ಒಟ್ಟಾರೆಯಾಗಿ 7 ಜನ ಪೂರ್ಣಾವಧಿ ಸದಸ್ಯರನ್ನು ನೀತಿ ಆಯೋಗ ಒಳಗೊಂಡಿದೆ. ಅವ್ರು ಯಾರ್ಯಾರಪ್ಪ ಅಂದ್ರೆ ಕೆ.ವಿ. ರಾಜು, ಎಂ. ಶ್ರೀನಿವಾಸ್, ಗೋಬರ್ಧನ್ ದಾಸ್, ಅಭಯ್ ಕರಂದೀಕರ್, ರಾಜೀವ್ ಗೌಬಾ, ಆರ್. ಬಾಲಸುಬ್ರಹ್ಮಣ್ಯಂ, ಜೋರಾಮ್ ಅನಿಯಾ. ಒಟ್ಟಾರೆಯಾಗಿ 7 ಜನ ಪೂರ್ಣಾವಧಿ ಸದಸ್ಯರನ್ನು ಒಳಗೊಂಡಿದೆ. ಮತ್ತು ಪ್ರಸ್ತುತ ಉಪಾಧ್ಯಕ್ಷರು ಅಶೋಕ್ ಕುಮಾರ್ ಲಹರಿ, ಪ್ರಸ್ತುತ ಸಿಇಒ ನಿಧಿ ದಿಬ್ಬರ್. ಇದಿಷ್ಟು ನೀತಿ ಆಯೋಗದ ಸಂಕ್ಷಿಪ್ತ ಮಾಹಿತಿ ಆಗಿತ್ತು. ನೆಕ್ಸ್ಟ್ ಸೆಕೆಂಡ್ ಒಂದು ಕ್ವಶನ್ ನೋಡೋದಾದ್ರೆ, ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಯಾರು ಅಂತೈತಿ. ಹಾಗಾದ್ರೆ ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಆಪ್ಷನ್ ನೋಡೋದಾದ್ರ ಎ. ಮಾಧವಿ ಪುರಿ ಬುಚ್, ಬಿ. ತುಹಿನ್ ಕಾಂತ್ ಪಾಂಡೆ, ಸಿ. ಅಶೋಕ್ ಕುಮಾರ್ ಲಹರಿ, ಡಿ. ಅಜಯ್ ತ್ಯಾಗಿ. ಹಾಗಾದ್ರೆ ಸೆಬಿಯ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಅಂದ್ರ ತುಹಿನ್ ಕಾಂತ್ ಪಾಂಡೆ. ಪ್ರಸ್ತುತ ಅಧ್ಯಕ್ಷರು ಯಾರು? ತುಹಿನ್ ಕಾಂತ್ ಪಾಂಡೆ. ಇದರಲ್ಲಿ ಬಂದಂತ ಮಾಧವಿ ಪುರಿ ಬುಚ್ ಅವ್ರು ಏನದಾರಲ್ಲ, ಇವರು ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ರು. ಯಾರು? ಮಾಧವಿ ಪುರಿ ಬುಚ್ ಸೆಬಿಯ ಮೊದಲ ಮಹಿಳಾ ಅಧ್ಯಕ್ಷರು. ಪ್ರಸ್ತುತ ಅಧ್ಯಕ್ಷರು ತುಹಿನ್ ಕಾಂತ್ ಪಾಂಡೆ. ಹಾಗಾದ್ರೆ ಸೆಬಿಯ ಕುರಿತಾದ ಸ್ವಲ್ಪ ಮಾಹಿತಿ ಹೋಗ್ತಾ ಅಂದ್ರ, ಸೆಬಿ ಸ್ಥಾಪನೆಗೊಂಡಿದ್ದು 1988 ಏಪ್ರಿಲ್ 12. ಸೆಬಿ ಸ್ಥಾಪನೆಗೊಂಡಿದ್ದು 1988 ಏಪ್ರಿಲ್ 12 ಸೆಬಿ ಸ್ಥಾಪನೆಗೊಳ್ತೈತಿ. ಇದರ ಪ್ರಸ್ತುತ ಅಧ್ಯಕ್ಷರು ತುಹಿನ್ ಕಾಂತ್ ಪಾಂಡೆ. ಮೊದಲ ಮಹಿಳಾ ಅಧ್ಯಕ್ಷರಪ್ಪ ಅಂದ್ರ ಮಾಧವಿ ಪುರಿ ಬುಚ್ ಅನ್ನುವರು. ಇದಿಷ್ಟು ಸೆಬಿಯ ಕುರಿತ ಅಂತ ಮಾಹಿತಿ ಆಯಿತು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 2011 ಜನಗಣತಿ ಪ್ರಕಾರ ಭಾರತದ ಜನನ ದರ ಎಷ್ಟಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಆಪ್ಷನ್ ಏನೈತಿ ಇಲ್ಲಿ? ಆಪ್ಷನ್ ಎ
25.4, ಆಪ್ಷನ್ ಬಿ 29.5, ಆಪ್ಷನ್ ಸಿ 21.8, ಆಪ್ಷನ್ ಡಿ 19.3. 2011 ಜನಗಣತಿ ಪ್ರಕಾರ ಭಾರತದ ಜನನ ದರ ಕೇರಳದಲ್ಲಿ ಎಷ್ಟೈತಪ್ಪ ಅಂದ್ರೆ ಒಟ್ಟಾರೆಯಾಗಿ ಭಾರತದ ಜನನ ದರ 21.8. ಇದು 2011 ಜನಗಣತಿ ಪ್ರಕಾರ ಆಗಿತ್ತು. ಇನ್ನು 2001 ಜನಗಣತಿ ಪ್ರಕಾರ ನೋಡಿದಪ್ಪ ಅಂದ್ರೆ 2001 ಜನಗಣತಿ ಪ್ರಕಾರ 25.4. ಇದು 2001 ಜನಗಣತಿ ಪ್ರಕಾರ. ಇದು 2011 ಜನಗಣತಿ ಪ್ರಕಾರ ಭಾರತದ ಜನನ ದರ. ಇನ್ನು ನೆಕ್ಸ್ಟ್ 4th ಒಂದು ಕ್ವಶನ್. ಭಾರತದಲ್ಲಿ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು ಅಂತ ಕ್ವಶನ್ ಐತಿ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಅಂದಾಜಿಸಿದವರು ಯಾರು? ಆಪ್ಷನ್ ಎ ದಾದಾಬಾಯಿ ನವರೋಜಿ, ಆಪ್ಷನ್ ಬಿ VKRV ರಾವ್, ಆಪ್ಷನ್ ಸಿ PC ಮಹಾಲ್ನೋಬಿಸ್, ಆಪ್ಷನ್ ಡಿ ವಿಲಿಯಂ ಡಿಗ್ಬಿ. ಹಾಗಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನ ಅಂದಾಜಿಸಿದವರು ಯಾರಪ್ಪ ಅಂದ್ರ ದಾದಾಬಾಯಿ ನವರೋಜಿ ಅವರು. ತಮ್ಮ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಗ್ರಂಥದಲ್ಲಿ ತಮ್ಮ ಸಿದ್ಧಾಂತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡ್ತಾರೆ ಇವರು. ಹಾಗಾದ್ರೆ ವೈಜ್ಞಾನಿಕವಾಗಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ವೈಜ್ಞಾನಿಕವಾಗಿ ವಿಧಾನ ಅಳವಡಿಸಿಕೊಂಡು ರಾಷ್ಟ್ರೀಯ ಆದಾಯ ಅಂದಾಜಿಸಿದವರು ಯಾರಪ್ಪ ಅಂದ್ರ VKRV ರಾವ್. ಮೊಟ್ಟ ಮೊದಲ ಬಾರಿಗೆ ಅದಕ್ಕೇರ ದಾದಾಬಾಯಿ ನವರೋಜಿ. ವೈಜ್ಞಾನಿಕ ವಿಧಾನ ಅಳವಡಿಸಿಕೊಂಡು ರಾಷ್ಟ್ರೀಯ ಆದಾಯವನ್ನ ಅಂದಾಜಿಸಿದವರು ಅಂತೇಪ್ಪ ಅಂತಪ್ಪ ಅಂದ್ರ VKRV ರಾವ್ ಅವರು ಅಂದಾಜಿಸ್ತಾರೆ. ಹಾಗಾದ್ರೆ ದಾದಾಬಾಯಿ ನವರೋಜಿ ಅವರು ಎಷ್ಟ್ರಾಗಿ ಇದು ಮಾಡ್ತಾರಪ್ಪ ಅಂದ್ರ 1867 ಮತ್ತು 68ರಲ್ಲಿ ಅಂದಾಜಿಸ್ತಾರೆ ಇವರು. 67 ಮತ್ತು 68ರಲ್ಲಿ ದಾದಾಬಾಯಿ ನವರೋಜಿ ಅವರು ಇದು ಮಾಡ್ಯಾರ. ಇವರು VKRV ರಾವ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ವೈಜ್ಞಾನಿಕ ವಿಧಾನ ಅಳವಡಿಸಿಕೊಂಡ 1931 ಮತ್ತು 32ರಲ್ಲಿ ಅಂದಾಜಿಸ್ತಾರೆ ಇವರು. ವೈಜ್ಞಾನಿಕ ವಿಧಾನವನ್ನ ಬಳಸ್ಕೋತಾರೆ ಇವರು. ಹಾಗಾದ್ರೆ ಸ್ವಾತಂತ್ರ್ಯ ನಂತರ ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಅಂದಾಜಿಸಿದವರು ಯಾರಪ್ಪ ಅಂತಂದ್ರ ಅವರ PC ಮಹಾಲನೋಬಿಸ್ ರವರು. ಇವರು ಸ್ವಾತಂತ್ರ್ಯ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ಯಾರ ಇವರು. ಯಾರು? ಪ್ರೊಫೆಸರ್ PC ಮಹಾಲನೋಬಿಸ್ ಅವರು. ಯಾವಾಗಪ್ಪ ಅಂದ್ರ 1949ರಲ್ಲಿ. ಇದ್ರ 4 ಕ್ವಶನ್ ನೋಡ್ರಿ, 3 ಆಪ್ಷನ್ಸ್. ಮೊಟ್ಟ ಮೊದಲ ಬಾರಿಗೆ ದಾದಾಬಾಯಿ ನವರೋಜಿ ಅವರು. ಯಾವಾಗ? 1867 ಮತ್ತು 68ರ ಸಮಯದಲ್ಲಿ. ವೈಜ್ಞಾನಿಕ ವಿಧಾನವನ್ನ ಅಳವಡಿಸಿಕೊಂಡು ರಾಷ್ಟ್ರೀಯ ಆದಾಯವನ್ನ ಅಂದಾಜಿಸಿದವರು VKRV ರಾವ್ ಅವರು. ಯಾವಾಗ? 1931 ಮತ್ತು 32ರಲ್ಲಿ. ಹಾಗಾದ್ರೆ ಸ್ವಾತಂತ್ರ್ಯ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಅಂದಾಜಿಸಿದವರು ಪ್ರೊಫೆಸರ್ PC ಮಹಾಲ್ನೋಬಿಸ್. ಯಾವಾಗ? 1949ರಲ್ಲಿ. ಇದಿಷ್ಟು ನಮ್ಮ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತ ಮಾಹಿತಿ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಭಾರತದ ಆರ್ಥಿಕ ವರ್ಷವನ್ನು ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಅಳವಡಿಸಿಕೊಂಡದ್ದು ಯಾವಾಗ ಅಂತ ಕೇಳ. ನಮ್ಮ ಭಾರತದ ಆರ್ಥಿಕ ವರ್ಷನ ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಅಳವಡಿಸಿಕೊಂಡಿದ್ದು ಯಾವಾಗ? ಆಪ್ಷನ್ ಎ 1950, ಆಪ್ಷನ್ ಬಿ 1947, ಆಪ್ಷನ್ ಸಿ 1967, ಆಪ್ಷನ್ ಡಿ 1975. ಹಾಗಾದ್ರೆ ನಾವು ಮೊದಲ ಯಾವಾಗ ಅಳವಡಿಸಿದಪ್ಪ ಅಂದ್ರೆ ಏನು ಆರ್ಥಿಕ ವರ್ಷನ ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಅಳವಡಿಸಿಕೊಂಡಿದ್ದು ಯಾವಾಗ ಅಂದ್ರ 1867ರಲ್ಲಿ. 1867ಕ್ಕಿಂತ ಮುಂಚೆ ಏನಿತ್ತಪ್ಪ ಅಂದ್ರ ಮೇ 1ರಿಂದ ಏಪ್ರಿಲ್ 30 ಇತ್ತು. ಏಪ್ರಿಲ್ 30 ಮೊದಲ ಆರ್ಥಿಕ ವರ್ಷ ಇತ್ತು. ಯಾವಾಗ?
67ಕ್ಕಿಂತ ಮೊದಲ ಮೇ 1ರಿಂದ ಏಪ್ರಿಲ್ 30 ಆರ್ಥಿಕ ವರ್ಷವನ್ನಾಗಿ ಅಳವಡಿಸ್ಕೊಂಡಿದ್ರು. 1867 ನಂತರ ಏನೈತಿ, ಏಪ್ರಿಲ್ 1ರಿಂದ ಮಾರ್ಚ್ 30ರವರೆಗೆ ಭಾರತದ ಆರ್ಥಿಕ ವರ್ಷ ಎಂದು ಘೋಷಿಸಿಕೊಂಡರು. ಇದ್ರ ಕ್ವಶನ್ ಯಾವ ರೀತಿ ಕೇಳ್ಬೇಕಪ್ಪ ಅಂದ್ರೆ, ಭಾರತದ ಆರ್ಥಿಕ ವರ್ಷ ಅಂತ ಕೇಳ್ಬೋದು, ಭಾರತದ ಹಣಕಾಸು ವರ್ಷವನ್ನು ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಅಳವಡಿಸಿಕೊಂಡಿದ್ದರ ಕೇಳ್ಬೋದು, ಇಲ್ಲಾಂದ್ರೆ ಭಾರತದ ವಿತ್ತೀಯ ವರ್ಷವನ್ನು ಏಪ್ರಿಲ್ 1ರಿಂದ ಮಾರ್ಚ್ 31ಕ್ಕೆ ಅಳವಡಿಸಿಕೊಂಡಿದ್ದು ಯಾವಾಗಂತಾರು ಕೇಳ್ಬೋದು. ಯಾವುದೋ ಒಂದು ಕೇರು ಆನ್ಸರ್ ಏನಕ್ಕೈತಿ 1867. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಇಲ್ಲಿ ನಾನು ಪ್ರಮುಖ ವರ್ಷಗಳು, ಇವಾಗ ಹೆಂಗ ಆರ್ಥಿಕ ವರ್ಷ ಇತ್ತಲ್ಲ ಅದೇ ರೀತಿ ಪ್ರಮುಖವಂತ ವರ್ಷಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ಇವಾಗ ನೀವು ಈಗಾಗಲೇ ನೋಡಿದ ಪ್ರಕಾರ ಆರ್ಥಿಕ ವರ್ಷ ಒಂದನೇದೇನು ಆರ್ಥಿಕ ವರ್ಷ ನೋಡಿರಿ, ಎಲ್ಲಿಂದ ಎಲ್ಲಿವರೆಗೆ ಎಷ್ಟದು, ಏಪ್ರಿಲ್ 1ರಿಂದ ಮಾರ್ಚ್ 31. ಅದೇ ರೀತಿ ಕೃಷಿ ಗಣತಿ ವರ್ಷ ಅಂತ ಬರ್ತೈತಿ. ಯಾವುದು? ಕೃಷಿ ಗಣತಿ ವರ್ಷ. ಕೃಷಿ ಗಣತಿ ವರ್ಷ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರ ಜುಲೈ 1ರಿಂದ ಜೂನ್ 30ರವರೆಗೆ. ಇದೆಲ್ಲ ಕೃಷಿ ಗಣತಿ ವರ್ಷ. ಎಲ್ಲಿಂದ ಎಲ್ಲಿವರೆಗೆ? ಜುಲೈ 1ರಿಂದ ಜೂನ್ 30ರವರೆಗೆ ಕೃಷಿ ಗಣತಿ ವರ್ಷ ಅಂತ ಕರೀತಾರ. ನೆಕ್ಸ್ಟ್ ವಿಮಾ ಕಂಪನಿ ವರ್ಷ. ವಿಮಾ ಕಂಪನಿ ಆರ್ಥಿಕ ವರ್ಷ ಅಂದ್ರೆ ಇರ್ತತಿ. ಯಾವುದು? ವಿಮಾ ಕಂಪನಿ ಆರ್ಥಿಕ ವರ್ಷ ಎಲ್ಲಿಂದ ಎಲ್ಲಿಗಪ್ಪ ಅಂದ್ರೆ ಇದು ಸಹ ಏಪ್ರಿಲ್ 1ರಿಂದ 1 ಏಪ್ರಿಲ್ ದಿಂದ ಮಾರ್ಚ್ 31. ನೆಕ್ಸ್ಟ್ RBIನ ಹಣಕಾಸು ವರ್ಷ. RBIನ ಹಣಕಾಸು ವರ್ಷ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೈತಿ. ಅದು ಸಹ ಸೇಮ್ ಏಪ್ರಿಲ್ 1ರಿಂದ ಮಾರ್ಚ್ 31. ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ಬರ್ತೈತಿ, ಜಲ ಹಂಚಿಕೆ ವರ್ಷ. ಯಾವುದು? ಜಲ ಹಂಚಿಕೆ ವರ್ಷ. ಜಲ ಹಂಚಿಕೆ ವರ್ಷ ಅಂತ ಯಾವಾಗ ಎಲ್ಲಿಂದ ಎಲ್ಲಿ ಕರಿತಾರಪ್ಪ ಅಂದ್ರ ಜೂನ್ 1ರಿಂದ ಮೇ 31ರವರೆಗೆ. ಒಟ್ಟಾರೆಯಾಗಿ ಎಷ್ಟು ನಾವು ಪ್ರಮುಖ ವರ್ಷಗಳನ್ನು ತಿಳ್ಕೊಂಡಿಲ್ಲ. ಆರ್ಥಿಕ ವರ್ಷ, ಕೃಷಿ ಗಣತಿ ವರ್ಷ, ವಿಮಾ ಕಂಪನಿ ಆರ್ಥಿಕ ವರ್ಷ, RBIನ ಹಣಕಾಸು ವರ್ಷ ಮತ್ತು ಜಲ ಹಂಚಿಕೆ ವರ್ಷ. ಆರ್ಥಿಕ ವರ್ಷ ಎಲ್ಲಿಂದ ಎಲ್ಲಿ ಮಟ್ಟ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31. ಕೃಷಿ ಗಣತಿ ವರ್ಷ ಜುಲೈ 1ರಿಂದ ಜೂನ್ 30. ವಿಮಾ ಕಂಪನಿ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31. RBIನ ಹಣಕಾಸು ವರ್ಷ ಏಪ್ರಿಲ್ 1ರಿಂದ ಮಾರ್ಚ್ 31. ಜಲ ಹಂಚಿಕೆ ವರ್ಷ ಜೂನ್ 1ರಿಂದ ಮೇ 31ರವರೆಗೆ. ಇದಿಷ್ಟಾಯಿತು ಪ್ರಮುಖ ವರ್ಷಗಳು. ನೆಕ್ಸ್ಟ್ 7th ಕ್ವಶನ್, ಹಸಿರು ಕ್ರಾಂತಿಯ ಪಿತಾಮಹ. ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಯಾರು? ಆಪ್ಷನ್ ಎ MS ಸ್ವಾಮಿನಾಥನ್, ಆಪ್ಷನ್ ಬಿ ನಾರ್ಮನ್ ಬೋರ್ಲಾಗ್, ಆಪ್ಷನ್ ಸಿ ವರ್ಗೀಸ್ ಕುರಿಯನ್, ಆಪ್ಷನ್ ಡಿ ವಿಶಾಲ್ ತಿವಾರಿ. ಇದರಲ್ಲಿ ಸರಿಯಾದ ಉತ್ತರ ಯಾಕಪ್ಪ ಅಂದ್ರೆ ಹಸಿರು ಕ್ರಾಂತಿಯ ಪಿತಾಮಹ ಸರಿಯಾದ ಉತ್ತರ ಬಂದ್ಬಿಟ್ಟು ನಾರ್ಮನ್ ಬೋರ್ಲಾಗ್ ಅವರು. ನಾವು ಎಲ್ಲರೂ ಹಸಿರು ಕ್ರಾಂತಿ ಪಿತಾಮಹ ಅನ್ಕೊಂಡು ಬರೋದು ಅದು MS ಸ್ವಾಮಿನಾಥನ್. ಆದ್ರೆ MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹರಾಗಿದ್ದಾರೆ. ಆದ್ರೆ ನಾರ್ಮನ್ ಬೋರ್ಲಾಗ್ ಅವರು ಏನದಾರಲ್ಲ, ಇವರು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ. MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎನಿಸಿಕೊಂಡಿದ್ದಾರೆ. ನಿಮ್ಮ ಬರೀ ಹಸಿರು ಕ್ರಾಂತಿಯ ಪಿತಾಮಹಕ್ಕಿರ ನಾರ್ಮನ್ ಬೋರ್ಲಾಗ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು.
ಅದೇ ರೀತಿ ನಿಮಗೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರಪ್ಪ ಅಂತ ಕೇಳಂದ್ರೆ MS ಸ್ವಾಮಿನಾಥನ್. ನೆಕ್ಸ್ಟ್ ಕ್ವಶನ್, ಭಾರತದ GDP ಲೆಕ್ಕಾಚಾರದ ಮೂಲ ವರ್ಷ ಯಾವುದು ಅಂತ ಐತಿ. ಆಪ್ಷನ್ A 2015-16, ಆಪ್ಷನ್ B 2011-12, ಆಪ್ಷನ್ C 2022-23, ಆಪ್ಷನ್ D 2025 ಮತ್ತು 26. ಹಾಗಾಗಿ ಪ್ರಸ್ತುತ ಭಾರತದಲ್ಲಿ GDP ಲೆಕ್ಕಾಚಾರ ಹಾಕಕ ಮೂಲ ವರ್ಷವನ್ನ ಎದನ್ನು ಬಳಕೆ ಮಾಡಾಕ್ತಾರೋ? ಯಾವಪ್ಪ ಅಂದ್ರೆ ಆಪ್ಷನ್ ಈ 4ರಲ್ಲಿ ಯಾವುದು ಸರಿಯಾದ ಉತ್ತರ? ಸರಿಯಾದ ಉತ್ತರ ಆಪ್ಷನ್ C 2022 ಮತ್ತು 23. ಪ್ರಸ್ತುತ 2022 ಮತ್ತು 23 ಭಾರತದ GDPಯ ಲೆಕ್ಕಾಚಾರದ ಮೂಲ ವರ್ಷ ಎಂದು ಕರೆಯಲಾಗುತ್ತದೆ. ಮೊದಲು ಯಾವ್ದಿತ್ತು ಹಂಗಾರ? ಮೊದಲ 2011 ಮತ್ತು 12 GDP ಲೆಕ್ಕಾಚಾರದ ಮೂಲ ವರ್ಷ ಅಂತ ಕರಿತಿದ್ರು. ಯಾವಾಗ ಬದಲಾವಣೆ ಆಗಂದ್ರೆ ಫೆಬ್ರವರಿ 27, 2026ರಿಂದ ಫೆಬ್ರವರಿ 27, 2026ರಿಂದ GDP ಲೆಕ್ಕಾಚಾರದ ಮೂಲ ವರ್ಷವನ್ನ 2022 ಮತ್ತು 23 ಎಂದು ಬದಲಾವಣೆ ಮಾಡಲಾಗಿದೆ. ಇದಕ್ಕಿಂತ ಮೊದಲು ಯಾವ್ದಿತ್ತು? 2011 ಮತ್ತು 12 GDP ಲೆಕ್ಕಾಚಾರದ ಮೂಲ ವರ್ಷ ಎಂದು ಕರಿತಿದ್ರು. ಪ್ರಸ್ತುತ ಇವಾಗ ನೆಕ್ಸ್ಟ್ ಬರುವಂತ PC ಎಕ್ಸಾಮ್ ಆಯ್ತು, ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಭಾರತದ GDP ಲೆಕ್ಕಾಚಾರದ ಮೂಲ ವರ್ಷ ಯಾವ್ದಂತ 2022 ಮತ್ತು 23 ಇಂಥ ಕ್ವಶನ್ಸ್ ಮೇನ್ ಕೇಳ್ತಿರ್ತಾರೆ. ಯಾಕಂದ್ರೆ ಇದು ಪ್ರಸ್ತುತ ಚೇಂಜ್ ಆದಂತ ಒಂದು ಟಾಪಿಕ್ ಆಗೈತಿ. ಇದು ಯಾವುದು? ಭಾರತ GDP ಲೆಕ್ಕಾಚಾರದ ಮೂಲ ವರ್ಷ. ನೆಕ್ಸ್ಟ್ ಕ್ವಶನ್, ಯೋಜನಾ ಆಯೋಗವನ್ನ ಯಾವಾಗ ರದ್ದುಪಡಿಸಲಾಯಿತು? ಯೋಜನಾ ಆಯೋಗವನ್ನ ಯಾವಾಗ ರದ್ದುಪಡಿಸಲಾಯಿತು? ಆಪ್ಷನ್ A ಜನವರಿ 1, 2015, ಆಪ್ಷನ್ B ಏಪ್ರಿಲ್ 1, 2016, ಆಪ್ಷನ್ C ಜನವರಿ 1, 2017, ಆಪ್ಷನ್ D ಏಪ್ರಿಲ್ 1, 2015. ಹಾಗಾದ್ರೆ ಯೋಜನಾ ಆಯೋಗವನ್ನ ಯಾವಾಗ ರದ್ದುಪಡಿಸಲಾಯಿತು? ಸರಿಯಾದ ಉತ್ತರ ಯಾವಪ್ಪ ಅಂದ್ರೆ ಜನವರಿ 1, 2015. ಇದನ್ನ ಯೋಜನಾ ಆಯೋಗವನ್ನ ರದ್ದುಪಡಿಸಿ ಯಾವ್ದ ಯೋಜನೆಯನ್ನ ಜಾರಿ ತಗೊಂಡ್ರು? ನೀತಿ ಆಯೋಗ. ಜನವರಿ 1, 2015ರಂದು ಯೋಜನಾ ಆಯೋಗವನ್ನ ರದ್ದುಪಡಿಸಿ ನೀತಿ ಆಯೋಗವನ್ನ ಜಾರಿಗೆ ತಗೊಂಡ್ಬರ್ತಾರೋ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, 2011ರ ಜನಗಣತಿ ಪ್ರಕಾರ ಭಾರತದ ಮರಣ ದರ ಎಷ್ಟು? ನಾವು ಲಾಸ್ಟ್ ಟೈಮ್ ಜನನ ದರ ನೋಡಿದ್ವಿ ಲಾಸ್ಟ್ ಕ್ವಶನ್ ಆಗ. ಇವಾಗ ಮರಣ ದರ ಎಷ್ಟು ಅಂತ ನೋಡ್ತಾ ಹೋಗೋಣ. 2011ರ ಜನಗಣತಿ ಪ್ರಕಾರ ಭಾರತದ ಮರಣ ದರ ಎಷ್ಟಪ್ಪ ಅಂದ್ರೆ ಆಪ್ಷನ್ D 7.1 ಇಸ್ ದ ರೈಟ್ ಆನ್ಸರ್. ಯಾವುದು? ಆಪ್ಷನ್ D 7.1. ಇದಿಷ್ಟಾಗಿತ್ತು ಇವತ್ತಿನ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತ 10 ಪ್ರಶ್ನೆಗಳ ವಿವರಣೆ ಸಹಿತ ಉತ್ತರಿಸುವುದಾಗಿತ್ತು. ಇದೇ ರೀತಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ VV ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಗಳಿದ್ದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಧನ್ಯವಾದಗಳು.